ಸ್ನೇಹಿತರೆ, ಮನವಿ ಪತ್ರ ಸಲ್ಲಿಸತಕ್ಕಂತ ಕಾರ್ಯಕ್ರಮ ಇವಾಗ ಇದುವರೆಗೆ ಹಲವಾರು ಮುಖಂಡರು ಮಾತನಾಡಿದ್ದಾರೆ. ನಮ್ಮ ಮುಂದಿನ ಕಾರ್ಯಯೋಜನೆ ಬಗ್ಗೆ ತಿಳಿಸಿದ್ದಾರೆ. ಪಾರ್ಲಿಮೆಂಟ್ ಅಧಿವೇಶನದ ಬಗ್ಗೆ ನಾವು ಹೇಳಿದ್ದೇವೆ. ಆಗಸ್ಟ್ 13ನೇ ತಾರೀಕು ಡೆಡ್ಲೈನ್. ಆಗಸ್ಟ್ 13ನೇ ತಾರೀಕು ಒಳಗೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂತ ಅಂದ್ರೆ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಮರನಾಥ ಉಪವಾಸವನ್ನು ಕೈಗೊಳ್ತೇವೆ. ನಮ್ಮ ಸಂಖ್ಯೆ ಇನ್ನ 100% ಆಗಬೇಕು. ಸಾವಿರಾರು ಜನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಸೇರ್ಬೇಕು. ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಹೋರಾಟ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಕೂಡ ಸಿದ್ಧ ಇದ್ದೀರಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಈ ಒಂದು ಮನವಿ ಪತ್ರ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ. ಸ್ನೇಹಿತರೆ, ಇದು 43ನೇ ಮನವಿ ಪತ್ರ. 43ನೇ ಮನವಿ ಪತ್ರದಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳು, ನಾವು ನಡೆದು ಬಂದಿರತಕ್ಕಂಥ ದಾರಿ, ನ್ಯಾಯಾಲಯದ ತೀರ್ಪುಗಳು, ವಾಸ್ತವಿಕ ಅಂಶಗಳು, ನಿವೃತ್ತರ ಇವತ್ತಿನ ದುಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದನ್ನ ನಾವು ಈ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇವೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಉಲ್ಲೇಖ ಮಾಡಿದ್ದೇವೆ. ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಉಲ್ಲೇಖ ಮಾಡಿದ್ದೇವೆ. ಕೋಶಿಯಾರ್ ಕಮಿಟಿ ವರದಿಯನ್ನ ಉಲ್ಲೇಖ ಮಾಡಿದ್ದೇವೆ. EPS 95 10 ವರ್ಷಕ್ಕೊಂದ್ಸತಿ ರಿವಿಷನ್ ಮಾಡೋದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದೇವೆ. ನಮ್ಮ KSRTC MD ಅವರು EPFO ಕಮಿಷನರ್ಗೆ ವರದಿ ಮಾಡಿ ನಾವು ನೌಕರರ ದೇಣಿಗೆಯನ್ನ ವಾಪಸ್ ಪಡೆದು ಕಟ್ತೀವಿ ಅವ್ರಿಗೆ ಹೈಯರ್ ಪೆನ್ಷನ್ ಕೊಡಿ ಅಂತ ಬರೆದಿದ್ದಾರೆ ಪತ್ರನ. ಆ ಪತ್ರ ಇವ್ರ ಹತ್ರ ಇದೆ. ಇವೆಲ್ಲವೂ ಕೂಡ ವಾಸ್ತವಾಂಶ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ತಿರುಚಿ ಟ್ರಸ್ಟ್ ರೂಲ್ಸ್ ಅಪ್ಲೈ ಆಗಲ್ಲ, ಪ್ರೋರೇಟ್ ಅಪ್ಲೈ ಆಗಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಅದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಇವರು ಕ್ರಿಯೇಟ್ ಮಾಡಿದ್ದಾರೆ. ನಿವೃತ್ತ ನೌಕರರನ್ನ ದಾರಿ ತಪ್ಪಿಸಿ ನಮ್ಮನ್ನ ಈ ಸ್ಥಿತಿಗೆ ಬರ್ಲಿಕ್ಕೆ ಅಧಿಕಾರಿಗಳ ಕಾರಣ. ನಾನು ಇವ್ರ ಎದುರುಗಡೆ ಮಾತನಾಡ್ತಾ ಇದ್ದೀನಿ. ಪ್ರತಿ ಮೀಟಿಂಗ್ ಬರ್ತಾರೆ, ಮನವಿ ಪತ್ರ ಇಸ್ಕೊತಾರೆ, ನಾವು ಇದನ್ನ ಕಳ್ಸಿಕೊಡ್ತೀವಿ ಕೇಂದ್ರ ಕಚೇರಿಗೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹೋರಾಟಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಮುಕ್ತಿ ಯಾವಾಗ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಅವ್ರಿಗೆ. ಯಾಕೆ ಅಂತ ಅಂದ್ರೆ ನೀಟ್ ಎಕ್ಸಾಮ್ ನಲ್ಲಿ ಲೀಕ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ನಡೆದ ಘಟನೆ ಮರುಕಳಿಸುತ್ತೆ. ಫ್ರೀಡಂ ಪಾರ್ಕ್ ನಲ್ಲಿ ನಾವು ಅದೇ ತರ ಹೋರಾಟನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಈ ಮನವಿ ಪತ್ರನ ತಮ್ಮೆಲ್ಲರ ಪರವಾಗಿ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಈ ಮನವಿ ಪತ್ರದ ಬಗ್ಗೆ ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮಾತನಾಡಿ. ಎಲ್ರಿಗೂ ನಮಸ್ಕಾರ. ಜ್ವರ ಮಾತಾಡಿ. ಇದು 43ನೇ ಇದು ಕೊಡ್ತಾ ಇದ್ವಿ, ಮನವಿ ಪತ್ರ ಕೊಡ್ತಾ ಇದ್ವಿ. ನಾವು ನೀವು ಬರುವಾಗೆಲ್ಲ ನಾವು ಇದೇ ಹೇಳ್ತಾ ಇದ್ವಿ, ಇದ್ರಲ್ಲಿ ನಾವು ಏನು ಡಿಸಿಷನ್ ತಗೊಳ್ಳಂತಿಲ್ಲ. ಗವರ್ಮೆಂಟ್ ಅವರು ತಗೋಬೇಕು. ಹೆಡ್ ಆಫೀಸ್ ಅಲ್ಲಿ ಅವ್ರು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವೇ ಮಾಡ್ತೀವಿ. ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಾವು ಏನು ಮಾಡ್ಬೇಕಾಗಿಲ್ಲ. ಬಟ್ ನಮಗೂ ಬೇಜಾರಾಗುತ್ತೆ. ನೀವು ಬಂದು ಕೊಡ್ತಾ ಇದ್ದೀರಾ, ನಾವು ಫಾರ್ವರ್ಡ್ ಮಾಡ್ತಾ ಇದ್ದೀವಿ. ಮಿನಿಸ್ಟರ್ ಮೇಡಮ್, ಶೋಭಾ ಮೇಡಮ್ಗೆ, ಝೋನಲ್ ಆಫೀಸ್ಗೆ ಎಲ್ಲ ಫಾರ್ವರ್ಡ್ ಮಾಡ್ತೀವಿ ನಾವು. ಬಟ್ ಅದು ಬಂದು ಗವರ್ಮೆಂಟ್ ಡಿಸಿಷನ್ ಮಾಡ್ಬೇಕಾಗಿರುವ ಅಪ್ಲೈ ಆಗಲ್ವಾ? ಅದನ್ನು ಇವಾಗ ವೆರಿಫೈ ಮಾಡ್ತಾ ಇದ್ದಾರೆ. ಇವಾಗ ಎಲ್ರು ಪ್ರೋರಾಟ ಬೇಕು ಅಂತ ಕೊಡ್ತಾ ಇದ್ದಾರೆ. ಅದನ್ನು ಹೆಡ್ ಆಫೀಸ್ಗೆನೆ ಕಳಿಸ್ತಾ ಇದೀವಿ. ಅವರು ಅನಲೈಸ್ ಮಾಡಿ ನಮ್ಗೆ ಅಲ್ಲ, ಇಲ್ಲಿ ನಮ್ಮ ಹತ್ರ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಟ್ರಸ್ಟ್ ರೂಲ್ಸ್ ಬಗ್ಗೆ ನೀವು ಹೊಸದಾಗಿ ಹುಟ್ಟಾಕಿದ್ದೀರಾ, ಅದನ್ನ ಮಾಡಕ್ ಬರಲ್ಲ. ಟ್ರಸ್ಟ್ ರೂಲ್ಸ್ ಏನಿದೆ, ಏನ್ ಹೇಳುತ್ತೆ ಅಂತ ಅಂದ್ರೆ EPS ಕಾಯ್ದೆ ಅನ್ವಯ ಆಗುತ್ತೆ, ರೂಲ್ಸ್ ಅನ್ವಯ ಆಗಲ್ಲ ಅಂತ ಹೇಳ್ತಾರೆ. ಅದ್ ಗೊತ್ತಲ್ಲ ತಮ್ಗೆ? ನೋಡಿ, ಈಗ ಒಪ್ಕೋತಾ ಇದಾರೆ, ಅವರೇನೆ ಒಪ್ಕೋತಾ ಇದಾರೆ. ಟ್ರಸ್ಟ್ ರೂಲ್ಸ್ ನಮ್ಗೆ ಹೆಡ್ ಆಫೀಸ್ ಇಂದ ಉತ್ತರ ಬರ್ಬೇಕು, ಅವಾಗ್ಲೇ ನಾವು ಮಾಡಕ್ ಆಗೋದು. ಸರಿನಾ? ಸೊ ನಾವು ಒಪ್ಕೊಂಡ್ವಿ ಅಂದ್ಮೇಲೆ ಎಲ್ಲ ಮಾಡ್ಬೇಕು ಅಂತಲ್ಲ. ಸಿಸ್ಟಮ್ ಅಲ್ಲಿ ಅದು ಆಟೋಮೆಟಿಕ್ ಬರ್ಬೇಕು, ಅವಾಗ್ಲೇ ನಮ್ಗೆ ಮಾಡಕ್ ಆಗುತ್ತೆ. ಸರಿನಾ? ಮೇಡಮ್, ಈಗ 42 ವರದಿಗಳನ್ನ ಕೊಟ್ಟ ನಂತರ ಮೇಡಮ್ 42 ವರದಿಗಳನ್ನ ಕೊಟ್ಟಂತ ವರದಿಗೆ ನಿಮ್ಗೆ ಪ್ರತಿಕ್ರಿಯೆ ಕೊಡದಂತ ನಮ್ಗೆ ಯಾವ್ದಾದ್ರು ಕಾಪಿ ದಾಖಲೆಯನ್ನ ಕೊಡ್ತೀರಾ? ನೀವು ಕಲ್ಸಿದ್ದು ನಾವು ಕಲ್ಸಿದ್ದಕ್ಕೆ ಏನು ಬಂದಿಲ್ಲ. ಏನ್ ಇಂಟಿಮೇಷನ್ ಅವ್ರ ಕಡೆಯಿಂದ ರಿಪ್ಲೈ ಗ್ಯಾರಂಟಿ ಹೆಂಗೆ ಮೇಡಮ್? ನಮ್ಮ ಹತ್ರ ಇದೆ ಅಲ್ವಾ, ನಾವು ಕಲ್ಸಿದ್ದು ಇವಾಗ ನೋಡಿ RTI ನಲ್ಲಿ ನಮ್ ರೋಳಪ್ನರ್ ಇದಾರೆ,
ಇವತ್ತೇ ಅಪ್ಲಿಕೇಶನ್ ಹಾಕ್ತಾರೆ, 30 ಅವರು ರಿಪೋರ್ಟ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಹೈಯರ್ ಅಥಾರಿಟಿಗೆ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಇದೆ. ನಾನು ಡೋಳಪ್ನಲ್ಲಿ ಹೇಳ್ತಾ ಇದ್ದೀನಿ ಈಗಲೇ, ನಮ್ಮ 42 ಮನವಿಗಳಿಗೆ ತಾವು ಏನ್ ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳಿ ದಾಖಲೆ ಮುಖಾಂತರ ಕೊಡ್ಬೇಕು ಮೇಡಮ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ದಾಖಲೆ ಮುಖಾಂತರ ಇವರು ಅರ್ಜಿ ಕೊಡ್ತಾರೆ, ಅರ್ಜಿಗೆ ನೀವು ರಿಪ್ಲೈ ಕೊಡಿ. ಏನ್ ಕ್ರಮ ವಹಿಸಿದ್ದೀರಾ, ಏನೇನ್ ಬೆಳವಣಿಗೆ ಆಗಿದೆ ಅದನ್ನೆಲ್ಲ ತಾವು ತಿಳಿಸ್ಬೇಕು. ನೀವು ನಿವೃತ್ತರ ಸಂಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ಇವ್ರು ನೋಡಿ, ಇವ್ರು ಏನ್ ಸುಮ್ನೆ ಬಂದಿದಾರಾ? ಇವರು ಎಲ್ಲ ಅನುಕೂಲ ಈಗ ಮನೆ ಕಡೆ ಅನುಕೂಲ ಆಗಿದ್ರೆ ಇವ್ರು ಯಾರು ಬರ್ತಾ ಇದ್ರಾ? ನೋಡಿ ಅವ್ರು ಎಲ್ಲ ಶಕ್ತಿ ಇಲ್ಲ ಅವ್ರಿಗೆ. ಈಗ ನಿಮ್ಗೆ ಮನವಿ ಪತ್ರ ಕೊಡುವಷ್ಟರಲ್ಲಿ ಒಂದು 50% ಹೊರಗಿದ್ದಾರೆ. ಬಟ್ ನೀವು ಹೇಳ್ಬೇಕು 800 to 1000 ಆಲ್ರೆಡಿ EPS ಪೆನ್ಷನ್ ಬರ್ತಿದ್ದಾರೆ. ಒಂದು ಈಗ ನಮಗೂ ಕೂಡ ಕೆಲಸ ಮಾಡ್ಬೇಕಾಗಿದೆ. ಬಟ್ ಅವರ ಬೇಡಿಕೆಯನ್ನ ನಾವ್ ಹೇಳಿದ್ರೆ ಅವ್ರ ಬರೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವು ಏನಾದ್ರು ನೀವು ಕೂಡ ಮೇಲ್ನಲ್ಲಿ ಹಾಕಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಅವರು ನಮ್ಮನ್ನ ಬಂದು ಕೇಳೋದಾಗ್ಲಿ ಹೋರಾಟ ಮಾಡೋದಾಗ್ಲಿ ಇರೋದಿಲ್ಲ ಅಂತ ಹೇಳಿ ಇವತ್ತಿನ ಬೆಳವಣಿಗೆ ಏನಿದೆ ಅದನ್ನೆಲ್ಲ ನಾವು ಘೋಷಣೆ ಕೊಟ್ಟಿದ್ದು ಎಲ್ಲ ಪ್ರತಿಯೊಂದನ್ನು ತಾವು ವಿವರವಾಗಿ ಬರೆದು ನೀವು, ಯಾಕಂದ್ರೆ ಆಫೀಸ್ನೊಳಗೆ ನಿಮ್ಮ ಆಫೀಸಲ್ಲೇ ಮಾಡಿರೋದು, ನಾವು ಬೇರೆ ಎಲ್ಲೂ ಮಾಡಿಲ್ಲ. ಇದನ್ನ ನೀವು ವರದಿ ಮಾಡ್ಲೇಬೇಕು. ವರದಿ ಮಾಡಿಲ್ಲ ಅಂತ ಅಂದ್ರೆ ನಾವು ಸುಮ್ನೆ ಕುತ್ಕೊತೀವಿ ಅಂತ ತಿಳ್ಕೊಬೇಡಿ. ನೀವು ನಮ್ಮ ಪರೀಕ್ಷೆ ತಾಳ್ಮೆ ಪರೀಕ್ಷೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವು ಇವ್ರು ಏನಾದ್ರು ಹೇಳ್ಬಿಟ್ರೆ ಅವ್ರು ಎಲ್ಲ ಮಾಡ್ಲಿಕ್ಕೆ ತಯಾರಿದ್ದಾರೆ, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಅದೇ ಇಲ್ಲೇ ಬೆಡ್ಶೀಟ್ ತಂದು ಇಲ್ಲೇ ಏನ್ ಗೊತ್ತಾ, ಇದು ಅಫಿಸಿಯಲ್ ಆಗಿ ನಡೀತಾ ಇರ್ತಕ್ಕಂಥ ಹೋರಾಟ ಅಂತ. ಅಫಿಸಿಯಲ್ ಆಗಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ಇರ್ಬೋದು, ಹಣಕಾಸು ಮಂತ್ರಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ಇವಾಗ ಮುಂದಿನ ದಿನಗಳು ಬಿಜೆಪಿ ಕಾಂಗ್ರೆಸ್ ಜನತಾ ಪಾರ್ಟಿ ಏನ್ ಮಾಡಿತ್ತು, ಮುಂದಿನ ದಿನ ನಾವು ಕೂಡ ಎಲ್ಲ ಇರ್ತಕ್ಕಂಥ ಮಕ್ಕಳು ಮರಿ ಎಲ್ಲರಿಗೂ ತಗೊಂಡ್ಬಂದು ಜಾಸ್ತಿ ಅಪಾಯವನ್ನ ಮಾಡಿ ಹೋರಾಟವನ್ನ ಮಾಡ್ತಕ್ಕಂಥ ಸ್ಥಿತಿ ದೂರ ಇಲ್ಲ.